ನೀತಿಯ ವೃಕ್ಷಗಳು ಎಂಬ ಈ ಸಂಚಿಕೆಗೆ ಪ್ರಿಯ ವೀಕ್ಷಕರೇ, ತಮ್ಮೆಲ್ಲರನ್ನ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾವು ಪ್ರೀತಿಯಿಂದ ಸ್ವಾಗತಿಸ್ತೇವೆ. ದೇವರ ರಾಜ್ಯದಲ್ಲಿ ದೇವರ ರಾಜ್ಯಕ್ಕಾಗಿಯೂ ದೇವರಿಗಾಗಿಯೂ ಕ್ರಿಸ್ತನಿಗಾಗಿಯೂ ಬಹು ಸುದೀರ್ಘ ಕಾಲ ದುಡಿಯುತ್ತಾ ಫಲ ಕೊಡುತ್ತಾ ಇರುವ ದೇವರ ದಾಸರುಗಳು ಇವರೊಂದಿಗೆ ನಾವು ನಡೆಸುವ ಒಂದು ಸಂವಾದ ಕಾರ್ಯಕ್ರಮಕ್ಕೆ ನಾವು ನಿಮ್ಮನ್ನ ಆಹ್ವಾನಿಸ್ತಾ, ಈ ದಿನ ನಮ್ಮೊಂದಿಗೆ ತಮ್ಮ ಅನುಭವಗಳನ್ನ, ತಾವು ಹಾದು ಬಂದ ದಾರಿಯನ್ನ, ದೇವರೊಂದಿಗೆ ತಮಗಿರುವಂತ ಅನುಭವಗಳನ್ನ, ವಾಕ್ಯದೊಂದಿಗೆ ತಮಗೆ ಇರುವಂತ ಅಪಾರ ಪ್ರಮಾಣದ ಅನುಭವವನ್ನ ಹಂಚಿಕೊಳ್ಳುವುದಕ್ಕೆ ನಮ್ಮ ಮಧ್ಯದಲ್ಲಿ ಈ ದಿನ ಪ್ರೀತಿಯ ಚಲ್ಲಣ್ಣನವರಿದ್ದಾರೆ. ಪ್ರಿಯ ದೇವರ ಸೇವಕರು ರೆವರೆಂಡ್ ಇಡಿ ಚಲ್ಲದೊರೆ ಅಯ್ಯನವರು. ಚಲ್ಲಣ್ಣ ಎಂಬುದು ಅವರನ್ನ ಅನೇಕರು ಕರೆಯುವಂತ ಅಥವಾ ಅವ್ರನ್ನ ಕರೆದು ಪ್ರೀತಿಯಿಂದ ಮಾತನಾಡಿಸುವಂತ ಹೆಸರು. ಅವರಿಗೂ ಸಹ ಎಲ್ಲರೂ ಚಲ್ಲಣ್ಣ ಎಂಬುದಾಗಿ ಕರೆಯುವುದೇ ಇಷ್ಟ. ಪ್ರೀತಿ ಅಯ್ಯನವರೇ, ಇದನ್ನ ನೀವು ನಮಗೆ ನಿಮ್ಮ ಸಮಯವನ್ನು ಕೊಟ್ಟು ನಮಗೆ ತಮ್ಮ ಕುರಿತ ನಾವು ಕೇಳುವಂತ ಪ್ರಶ್ನೆಗಳಿಗೆ ತಾವು ಉತ್ತರಿಸೋದಕ್ಕೆ ಸಿದ್ಧ ಮನಸ್ಸಿನಿಂದ ನಮಗೆ ಅವಕಾಶ ಮಾಡಿಕೊಟ್ಟದಕ್ಕಾಗಿ ನಾವು ನಿಮಗೆ ಕೃತಜ್ಞತೆ ಸಲ್ಲಿಸ್ತೇವೆ, ನಿಮ್ಮನ್ನು ವಂದಿಸ್ತೇವೆ. ಮತ್ತು ನಿಮ್ಮ ಅಪಾರ ಪ್ರಮಾಣದ ಅನುಭವಗಳು ನಮಗೂ ನಮ್ಮ ಮುಂದಿನ ಪೀಳಿಗೆಗೂ ಅದು ದೊಡ್ಡ ಆಶೀರ್ವಾದವಾಗಲಿ ಎಂಬುದೇ ನಮ್ಮ ಆಶಯ. ಖಂಡಿತವಾಗಿ ನಾವು ಮುಂದಿನ ಪೀಳಿಗೆ ಅಂತ ಹೇಳುವಾಗ, ಹೌದು, ಹೋದ ವಾರ ನಾನು ಒಂದು ವಿಲ್ ಬರೆದೆ. ನನ್ನ 2 ಮನೆಗಳನ್ನು 2 ಹೆಣ್ಮಕ್ಕಳಿಗೆ, ಹುಡುಗಿಯರಿಗೆ ಬರೆದಿಟ್ಟೆ. 50-60 ವರ್ಷಗಳ ಹಿಂದೆ ನನ್ನ ತಂದೆಯವರು, ದೊಡ್ಡ ಆಸ್ತಿ ಆಂಧ್ರದಲ್ಲಿದೆ ನಮ್ದು, ಆದರೆ ಅವರು ಆ ಒಂದು ವಿಲ್ ಅನ್ನು ಬರೆದಿಡದ ಕಾರಣ ಇದುವರೆಗೆ ನಾವು ಅದು ಅನುಭವಿಸ್ಲಿಕ್ಕೆ ಆಗ್ಲಿಲ್ಲ. ಆದ್ದರಿಂದ ಆ ತಪ್ಪು ನಾನ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ನನ್ನ ಮಕ್ಕಳಿಗೆ ಮುಂದಿನ ಒಂದು ಕ್ರಮ ಮಾಡ್ಲಿಕ್ಕೆ ದೇವರು ಸಹಾಯ ಮಾಡಿದ್ರು. ಅದೇ ರೀತಿಯಾಗಿ ಆತ್ಮೀಕವಾಗಿ ಕೂಡ ಮುಂದಿನ ಪೀಳಿಗೆಗೆ ನಾವು ಆತ್ಮೀಕವಾದ ವಿಲ್ ಅಥವಾ ಆತ್ಮೀಕವಾದಂತ ಪಿತ್ರಾರ್ಜಿತ ಸ್ವತ್ತನ್ನು ಹಿರಿಯ ಸೇವಕರುಗಳು ಹಂಚಿಕೊಳ್ಳುವುದು ಬಹಳ ಒಳ್ಳೆ ಮಾಧ್ಯಮ, ಅವಕಾಶ, ಸಂದರ್ಭ. ಇದು ದೇವರು ಕೊಟ್ಟದ್ದು ಅಂತ ಹೇಳ್ತೀನಿ. ಆದುದರಿಂದ ದೇವರು ನಿಮಿಗೂ ಪ್ರಿಯ ನಿಮ್ಮ ತಾಯಿಯವರು ಕೂಡ ಈ ಒಂದು ಪ್ರೋತ್ಸಾಹ, ಉತ್ತೇಜನ, ಪ್ರಾರ್ಥನೆ ಮತ್ತು ದರ್ಶನ ನಿಮಗೆ ಕೊಟ್ಟು ಈ ರೀತಿಯಾಗಿ ನಿಮ್ಮನ್ನು ಅವರು ಕಳಿಸಿರೋದು, ನಡೆಸಿರೋದು ಶ್ಲಾಘೀಯವಾದದ್ದು. ದೇವ್ರ ನಾಮಕ್ಕೆ ಸ್ತೋತ್ರವಾಗ್ಲಿ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಿಜವಾಗ್ಲೂ ನನ್ನ ತಾಯಿ ಹೇಳಿದ್ರು, ಮೊದಲು ಹೋಗಿ ಇಂಥವ್ರದ್ದೆಲ್ಲ ಸಂದರ್ಶನ ಮಾಡು, ಅದು ಮುಂದಿನ ಪೀಳಿಗೆಗೆ ಆಶೀರ್ವಾದ ಆಗ್ಲಿ ಅಂತ ಹೇಳಿ ನನ್ನ ಮೇಲೆ ಒತ್ತಡ ಹಾಕಿದ್ರೆ, ಉತ್ತೇಜನ ಕೊಟ್ರು. ಖಂಡಿತ ಇದನ್ನ ಅವ್ರು ಪ್ರಾರ್ಥಿಸ್ತಿದ್ದಾರೆ. ದೇವರಿಗೆ ಸ್ತೋತ್ರ. ಪ್ರೀತಿಯ ಚಲ್ಲಣ್ಣ ಅವರೇ, ನಾವು ತಮಗೆ ಕೆಲವೊಂದು ಪ್ರಶ್ನೆಗಳನ್ನ ಕೇಳಿಕಿದ್ದೇವೆ. ಖಂಡಿತ ತಾವು ಯಾವ ವಿಧದಲ್ಲಿ ಉತ್ತರ ಕೊಡ್ತಿರೋ ಅದು ನಮಗೆ ಸಂತೋಷ. ಮೊದಲನೇ ಪ್ರಶ್ನೆ ಆಗ, ಚಿಕ್ಕಂದಿನಿಂದ ನನಗೆ ನಿಮ್ಮನ್ನ ಕೆಲವು ಊರುಗಳಲ್ಲಿ ನೋಡುವಂತ ಅವಕಾಶವನ್ನ ದೇವರು ಒದಗಿಸಿದ್ದಾನೆ. ನಾನು ಕಂಡಾಗೆಲ್ಲ, ನಿಮ್ಮನ್ನ ಕಾಣುವಾಗೆಲ್ಲ, ಅಥವಾ ನಿಮ್ಮ ಕುರಿತು ಕೇಳುವಾಗೆಲ್ಲ, ಅಥವಾ ಕೆಲವು ಟಿವಿ ಕಾರ್ಯಕ್ರಮಗಳನ್ನ ಕೇಳುವಾಗೆಲ್ಲ, ಅಥವಾ ನಿಮ್ಮ ಆತ್ಮಿಕ ನೀವು ಬರೆದಂತ ಪುಸ್ತಕಗಳನ್ನ ಓದುವಾಗೆಲ್ಲ ಗ್ರಹಿಸಿದ್ದು ಒಂದೇ, ನೀವು ಎಲ್ಲದಕ್ಕೂ ವಾಕ್ಯಾಧಾರವಾಗಿಯೇ ಮಾತನಾಡಿದ್ದು, ನಡೆಸಿದ್ದನ್ನೇ ನಾನು ಗಮನಿಸ್ತಾ ಬಂದೆ. ಅದರಲ್ಲೂ ಆತ್ಮೀಕ ಜೀವಿತವನ್ನ ಬಲವಾಗಿ ಕಟ್ಟಿ ಎಬ್ಬಿಸುವಂತ ನಿಮ್ಮೊಳಗಿನ ದಾಹ, ದರ್ಶನ, ನೀವೇನೇ ಮಾಡಿದ್ರೂ ಅದರಲ್ಲಿ ಒಂದು ಕಂಪು ಕಾಣ್ತದೆ. ಒಂದು ಗಂಧವನ್ನ ತೇದ್ರೆ ಆ ಸುಗಂಧದ ಕಂಪು ಹೇಗೆ ವ್ಯಾಪಿಸ್ತದೋ ಹಾಗೆ ಆತ್ಮೀಕ ಜೀವಿತದ ಬಲವರ್ಧನೆಗೆ ನೀವು ಪಡುವ ಪ್ರಯಾಸ ಎದ್ದು ಕಾಣ್ತದೆ.
ಹಾಗಾಗಿ ನಮ್ಮ ಮೊದಲನೇ ಪ್ರಶ್ನೆ, ಹ್ಮ್. ಸತ್ಯವೇದದ ಮೇಲೆ ಹ್ಮ್. ನಿಮಗೆ ಒಂದು ಅತೀವವಾದ ಪ್ರೀತಿ, ಹ್ಮ್. ಅದು ನಿಮಗೆ ಹೇಗೆ? ಹೇಗೆ ಅಂತ ಹೇಳ್ಬಿಟ್ಟು ನಾನು ಸಣ್ಣ ಪುಟ್ಟ ಒಂದು ಲಿಂಕ್ ಅಥವಾ ಕಥೆಗಳನ್ನು ಅಥವಾ ಘಟನೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಧಾರಾಳವಾಗಿ ಅಯ್ಯ. ಚಿಕ್ಕಂದಿನಿಂದ ಅಂತ ನೀವು ಹೇಳಿದ್ರಲ್ಲ, ನನ್ನ ನೋಡಿದಾಗ ಹಾ. ನಾನು ನಿಮ್ಗೆ ಹೇಳಲೇಬೇಕು, ನಿಮ್ಮ ಪ್ರಿಯ ತಂದೆಯವರು, ಹಾ, ಹಾ. ನಾವು ವೇದರತ್ನ ಮಾಯನವರು ಅಂತ ನಾವು ಕರಿತಿದ್ವಿ, ಅವರು ನನಗೆ ಹಾ. OM ಟೀಮ್ನಲ್ಲಿ ನಾನು ಟೀಮ್ ತಗೊಂಡು ಹೋದಾಗ ಅವರ ಒಂದು ಬೈಬಲಿನ ದೇವರ ವಾಕ್ಯದ ಮತ್ತು ಪುಸ್ತಕಗಳು ಸಂದೇಶ ಸಿದ್ಧಪಡಿಸುವಂಥದ್ದು, ಬೈಬಲ್ ಆಧಾರಿತ ಅಂತ ಪದ ನೀವು ಯೂಸ್ ಮಾಡಿದ್ರಲ್ಲ, ಹೌದ್ರಿ. ಅದು ಅವರ ಜೀವನದಲ್ಲಿ ನಾನು ನೋಡಿದ್ದೀನಿ. ಇದು ನಾನು ಹೇಳಲೇಬೇಕು, ಯಾಕಂದ್ರೆ ಆದ್ರೆ ಏನಂದ್ರೆ ಒಂದು ಚಿಕ್ಕ ದುಃಖ ಏನಂದ್ರೆ ನಿಮ್ಮನ್ನು ನಾನು ಅಷ್ಟು ಫೋಕಸ್ ಮಾಡಲಿಲ್ಲ, ಯಾಕಂದ್ರೆ ನೀವು ಚಿಕ್ಕವರಿದ್ರಂತ ಕಾಣ್ತದೆ. ಆದ್ರೆ ತಂದೆಯವ್ರ ಕಡೆಗೆ ನಾನು ಈಗಲೂ ನಾನು ಮಾತಾಡುವಾಗ ಅವ್ರ ಮುಖ, ಅವ್ರ ಸ್ಮೈಲು, ಅವರು ನನ್ನ ಮೇಲೆ ಬೀರಿದಂತ ಚಿಕ್ಕ ಯವನಸ್ಥನಾದಂತ ನನ್ನ ಮೇಲೆ ಸುಮಾರು 20 ವಯಸ್ಸು ಇರುವಂತ ನನಗೆ ಕರ್ನಾಟಕದಲ್ಲಿ ಸೇವೆ ಅಂದ್ರೆ ಏನು ಗೊತ್ತಿಲ್ಲ, ಬೈಬಲ್ ಅಂದ್ರೆ ಏನು ಗೊತ್ತಿಲ್ಲ, ಅಂತ ಒಂದು ಪರಿಸ್ಥಿತಿಯಲ್ಲಿ ಅವರು ಒಂದು ಮಾದರಿಯ ಬೈಬಲ್ ಆಗಿ, ಲಿವಿಂಗ್ ಬೈಬಲ್ ಆಗಿ ನನ್ನನ್ನು ಅವರು ಪ್ರಭಾವಿಸಿದ್ದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಸಂತೋಷ ಪಡ್ತೇನೆ. ಮತ್ತು ಅವರಿಗೆ ನಾನು ಒಂದು ಥ್ಯಾಂಕ್ಸ್ ಹೇಳಲಿಕ್ಕೆ ಆಗ್ಲಿಲ್ಲಲ್ಲ ಅಂತ ಹೇಳುವಾಗ ಅವರ ಬದಲಾಗಿ ನಿಮಗೆ ನಾನು ಇಂಥ ಒಂದು ಅವಕಾಶ ನನಗೆ ಅಂದು ಮಾಡಿಕೊಟ್ಟಿದ್ದಕ್ಕಾಗಿ, ಅಸ್ಥಿವಾರವಾಗಿ ಹಾಕಿದ್ದಕ್ಕಾಗಿ ತಾಯಿಯ ಪ್ರಾರ್ಥನೆ, ಇದಕ್ಕಾಗಿ ನಾನು ಕೃತಜ್ಞತೆ ಉಳ್ಳವನಾಗಿದ್ದೇನೆ. ಹೇಳಿದಕ್ಕೆ ನಾವು ಅರ್ಹರಲ್ಲೂ ಗೊತ್ತಿಲ್ಲ. ಥ್ಯಾಂಕ್ ಯು. ಇಲ್ಲ, ಇದೆಲ್ಲ ಟೀಮ್ ವರ್ಕ್. ಯಾಕಂದ್ರೆ ಒಬ್ಬ ನಾಯಕರು ಅವರು ನಮ್ಮನ್ನು ವಿವಿಧ ರೀತಿಯಿಂದ ನಡೆಸ್ತಾರೆ. ದೇವ್ರಿಗೊಂದು ಹೆಸರಿಟ್ಟಿದ್ದೀನಿ ನಾನು, ಅದೇನಂದ್ರೆ MAC ಮಾಸ್ಟರ್ ಆಫ್ ಅರೇಂಜಿಂಗ್ ಸರ್ಕಮ್ಸ್ಟಾನ್ಸಸ್, ಅಂದ್ರೆ ಸನ್ನಿವೇಶಗಳನ್ನು ಕ್ರಮಪಡಿಸುವ ಯಜಮಾನ. ಯಾಕಂದ್ರೆ ಚಿಕ್ಕಂದಿನಲ್ಲಿ ಭದ್ರಾವತಿಯಲ್ಲಿ, ಶಿವಮೊಗ್ಗ ಇಂಥ ಕಡೆಗಳಲ್ಲಿ ಕರ್ನಾಟಕದ ಪ್ರತಿ ಒಂದು ಜಿಲ್ಲೆಗಳನ್ನು OM ಟೀಮ್ ತಕೊಂಡು ಆ ದಿವಸಗಳಲ್ಲಿ ನಾನು OM ಟೀಮ್ ಅಂದ್ರೆ ಸುವಾರ್ಥ ಸೇವೆಯ ದಳ ತಗೊಂಡು ಹೋದಾಗ ಈ ರೀತಿಯಾಗಿ ಅದರಲ್ಲಿ ಪ್ರಿಯ ತಂದೆಯವರು ವೇದರತ್ನ ಮಾಯನವರ ಒಂದು ಪ್ರಭಾವ ಬಹಳ ಅದು ಆಳವಾಗಿತ್ತು, ಮುದ್ರಿತವಾಗಿತ್ತು, ಪ್ರಭಾವಿತವಾಗಿತ್ತು ಆ ದಿವಸಗಳಲ್ಲಿ. ಯಾಕಂದ್ರೆ ಆ ದಿವಸಗಳಲ್ಲಿ ಒಳ್ಳೆ ಎಕ್ಸಾಂಪಲ್ಸ್ ನಮಗೆ ಕಾಣಲಿಲ್ಲ. ಮತ್ತೆ ನಮ್ಮ ತಂದೆಯಲ್ಲಿ ನಮ್ಮ ತಂದೆ ಉಲ್ಲೇಖಿಸಿದ್ರಿಂದ ನಾನು ಉಲ್ಲೇಖಿಸ್ತೇನೆ. ಖಂಡಿತ ತಮ್ಮಲ್ಲಿ ಕಂಡ ಅಮೂಲ್ಯ ಅಂಶಗಳನ್ನ, ಮೌಲ್ಯಗಳನ್ನ ನಮ್ಮೊಂದಿಗೆ ಹಂಚಿಕೊಳ್ಳುವುದ್ರಲ್ಲಿ ಯಾವತ್ತೂ ತನ್ನ ತಂದೆ ಹಿಂದೆ ಬೀಳಲಿಲ್ಲ. ನಿಮಗಿರುವ ಆಸಕ್ತಿ, ನೀವು ವಾಕ್ಯ ಉಪದೇಶಿಸುವ ರೀತಿ, ನಿಮ್ಮ ಸರಳ ಜೀವನ ಶೈಲಿ, ನಿಮ್ಮ ಪುಸ್ತಕಗಳನ್ನ ತಂದು ಕೈಯಲ್ಲಿ ಕೊಟ್ಟಿದ್ದನ್ನ ಓದು, ಇವುಗಳು ಇದನ್ನ ಹೀಗೆ ಕಲಿಬಹುದು, ಇದನ್ನೆಲ್ಲ ಖಂಡಿತ ಉತ್ತೇಜಿಸಿದ್ರ. ಬಹಳ ಗೌರವ ಕೊಡ್ತಾ ಇದ್ರು, ನಿಮ್ಮನ್ನ ಇಷ್ಟಪಡ್ತಾ ಇದ್ರು. ಅದು ಗೊತ್ತಿಲ್ಲ ನನಗೆ, ಅದು ಗೊತ್ತಾಯ್ತು, ಇವಾಗ್ಲೇ ಗೊತ್ತಾಯ್ತು. ಈಗ ಕೆಲವು ಸೇವಕರ ವಿಷಯದಲ್ಲಿ ಹೇಳಿದ್ದಾರೆ, ಪ್ರಭಾಕರಯ್ಯ, ಶತನಾಥಯ್ಯ, ಗಿಡೇನಯ್ಯ, ಒಬ್ಬರಲ್ಲಿ ಏನಾದ್ರೂ ಒಂದು ಒಳ್ಳೇದನ್ನ ಕಂಡ್ರೆ ಅದನ್ನ ಹೇಳ್ದೆ ಬಿಡ್ತಿರ್ಲಿಲ್ಲ. JM ಜೋಗುಳಯ್ಯ, ಅನೇಕರಿದ್ದಾರೆ, ನಾನು ಕೆಲವರು ಹೆಸರಿಸಿದೆ. ಅವರು ದೇವರನ್ನು, ಪ್ರಿಯ ತಂದೆಯವರು ದೇವರನ್ನು, ದೇವರ ವಾಕ್ಯವನ್ನು, ಆತ್ಮಿಕ ಜೀವನವನ್ನು ಬಹು ಗಂಭೀರವಾಗಿ ತೆಗೆದುಕೊಂಡಂತ ವ್ಯಕ್ತಿ. ಯಾಕಂದ್ರೆ ಆ ರೀತಿಯಾಗಿ ಇರ್ಬೇಕಂತ ನನಗೆ ಗೊತ್ತಿರ್ಲಿಲ್ಲ. ಅವ್ರ ಜೀವನ ಶೈಲಿ ನೋಡ್ಬಿಟ್ಟು, ಅವ್ರ ಮುಖ ನೋಡ್ಬಿಟ್ಟು, ಅವರ ಯೋಚನೆಗಳು, ಅವರ ಬಾಡಿ ಲ್ಯಾಂಗ್ವೇಜ್, ಇವುಗಳನ್ನ ನೋಡ್ಬಿಟ್ಟು ನಾನು ಕಲ್ತ್ಕೊಂಡೆ. ಖಂಡಿತವಾಗಿ ಅದಕ್ಕಾಗಿ ನಾನು ದೇವ್ರ ಸ್ತೋತ್ರ ಮಾಡ್ತೇನೆ. ಸರಿ, ಮುಂದೆ ನಾವು ಇನ್ನೇನಾದ್ರೂ ಪ್ರಶ್ನೆಗಳಿದ್ರೆ, ಇದು ನಾನು ಆನ್ಸರ್ ಮಾಡಿದ್ನೇನೋ ಗೊತ್ತಿಲ್ಲ. ಇಲ್ಲ, ಸತ್ಯವೇದದ ಮೇಲೆ ನಿಮ್ಗೆ ಒಂದು ಅತೀವವಾದ ಪ್ರೀತಿ ಅನ್ನೋದು ಅಂದಿಂದ ಇಲ್ಲಿವರೆಗೂ ಅದನ್ನು ನೋಡ್ತಾ ಇದ್ದೇವೆ. ಅದೆಲ್ಲಿಯೂ ಅದು ಕಡಿಮೆ ಆದ ರೀತಿಯಲ್ಲಿ ಅದು
ಕಾಣೋದಿಲ್ಲ, ಬಾಡಿದ ಹಾಗೆ ಕಾಣದೇ ಇಲ್ಲ, ರೈಟ್, ಹೆಚ್ಚಾಗ್ತಲೇ ಇದೆ. ನಿಜ, ಅದು ಒಪ್ಕೊಳ್ತೀನಿ. ಯಾಕಂದ್ರೆ ಒಂದ್ ದಿನಕ್ಕೆ ನಾನು ಸುಮಾರು 10 ತಾಸು ದೇವರ ವಾಕ್ಯ ಬೈಬಲ್ ಜೊತೆ ಕಳೀತೀನಿ ಈಗಲೂ, ಆವರೇಜ್ ಆಗಿ. ಇದು ಮೊದಲಿನಿಂದಲೂ ಅದು ಬಂದ್ಬಿಟ್ಟಿದೆ, ಹಂಗೆ ಪ್ರಾಕ್ಟೀಸ್ ಆಗಿ ಬಂದ್ಬಿಟ್ಟಿದೆ. ಈ ಒಂದು 10 ತಾಸು ಅಂತ ಹೇಳಿದ್ರಲ್ಲ ಈಗ, ಹೌದು, ಇದು ಎಷ್ಟು ವರ್ಷದಿಂದ ನೀವು ಸುಮಾರು ಒಂದು 30 ವರ್ಷ ಅಂತ ಹೇಳ್ಬೋದು. 30 ವರ್ಷ? ಹೌದು, 31 ವರ್ಷದಿಂದ. ಯಾಕಂತ ಹೇಳಿದ್ರೆ ನನಗೆ ಸ್ಟಡೀಸ್ ಅಂದ್ರೆ ಇಷ್ಟ. BA, BSc, BCom, MA, MSc ಇವೆಲ್ಲ ಮಾಡ್ಬಿಡ್ಬೇಕು ಅಂತ ಹೇಳ್ಬಿಟ್ಟು ಒಂದು ಆಸೆ ಇತ್ತು. ಆ ರೀತಿಯಾಗಿದ್ದಾಗ ನಾನು ಯಾವುದೋ ಒಂದು ಚಿಕ್ಕ ಬೈಬಲ್ ಬೆಳಗಾಂನಲ್ಲಿ ಯಾರೊಬ್ಬರು ಒಂದು ಕೊಟ್ಟರು, ಸಣ್ಣ ಬೈಬಲ್ ಅದು. ಅದನ್ನ ತಕೊಂಡು ಓದಿದಾಗ 2 ಕೊರಿಂಥ 5ನೇ ಅಧ್ಯಾಯದ 10ನೇ ವಚನದಲ್ಲಿ ನಾವೆಲ್ಲರೂ ಕ್ರಿಸ್ತನ ನ್ಯಾಯಾಸನದ ಮುಂದೆ ಯಥಾಸ್ಥಿತಿಯಲ್ಲಿ ಕಾಣಿಸಿಕೊಂಡು ನಾವು ಶರೀರದಲ್ಲಿ ಮಾಡಿದ ಒಳ್ಳೇದಕ್ಕಾಗ್ಲಿ ಕೆಟ್ಟದಕ್ಕಾಗ್ಲಿ ಕ್ರಿಸ್ತನ ನ್ಯಾಯಾಸನದಲ್ಲಿ ಅಂದ್ರೆ ನ್ಯಾಯ ತೀರ್ಪಿನ ದಿವಸದಲ್ಲಿ ನಾನು ಉತ್ತರ ಕೊಡ್ಬೇಕು ಅನ್ನುವಂತ ಒಂದು ವಾಕ್ಯ ನಾನು ಚಿಕ್ಕವನಿದ್ದಾಗ ಓದಿದೆ. ಅದನ್ನು ಓದಿದಾಗ ನನಗೆ ಅನಿಸ್ತು, ಅಯ್ಯೋ, ಹಾಗಾದ್ರೆ ದೇವ್ರ ಮುಂದೆ ನಾನು ಲೆಕ್ಕ ಒಪ್ಪಿಸುವಾಗ, ಯೇಸು ಸ್ವಾಮಿ, ನಾನು BA ಮಾಡಿದೆ, BSc ಮಾಡಿದೆ, MA ಮಾಡಿದೆ, MSc ಮಾಡಿದೆ, MCom ಮಾಡಿದೆ, PhD ಮಾಡಿದೆ ಅಂತ ಹಂಗೆಲ್ಲ ಲೆಕ್ಕ ಕೊಡೋ ಬದಲು ಬೇರೆ ಏನಾದರೂ ಪಾಸಿಟಿವ್ ಆಗಿ ನಕಾರಾತ್ಮಕವಾಗಿ ಉತ್ತರ ಕೊಟ್ರೆ ಹೇಗಿರ್ಬೋದು. ಆ ಬುಕ್ ಓದಿದೆ, ಶೇಕ್ಸ್ಪಿಯರ್ ಓದಿದೆ, ನಾನು ಈ ಬುಕ್ ಓದಿದೆ ಅನ್ನೋಕ್ಕಿಂತಲೂ ದೇವರ ವಾಕ್ಯವನ್ನು ನಾನು ಓದಿದೆ, ಧ್ಯಾನ ಮಾಡಿದೆ, ಬಾಯ್ಪಾಠ ಮಾಡಿದೆ, ಅಧ್ಯಯನ ಮಾಡಿದೆ, ಅದಕ್ಕೆ ಮಹತ್ವ ಕೊಟ್ಟೆ, ಅದನ್ನು ಪ್ರೀತಿಸಿದೆ, ಅದನ್ನು ಧ್ಯಾನಿಸಿದೆ, ಅದನ್ನು ಅನ್ವಯಿಸಿಕೊಂಡೆ, ಅದನ್ನು ಸಾರಿದೆ ಅಂತ ಹೇಳಿದ್ರೆ ಚೆನ್ನಾಗಿರ್ಬೋದಲ್ವಾ ನ್ಯಾಯ ತೀರ್ಪಿನ ದಿನದಲ್ಲಿ. ಇದು ಎಷ್ಟನೇ ವಯಸ್ಸಿನ? 19 ವಯಸ್ಸು. ನಿಮ್ಗೆ 19 ವಯಸ್ಸು? ಈಗ 75 ಹತ್ರ. ಆಗ ನೀವು ಯಾವ ಸ್ಥಳದಲ್ಲಿ, ಯಾವ ಪರಿಸರದಲ್ಲಿ? ಬೆಳಗಾಂನಲ್ಲಿ ಇದ್ದೇನೆ. ಬೆಳಗಾಂನಲ್ಲಿ ನನ್ನ ತಾಯಿ ಸ್ಟಾಫ್ ನರ್ಸ್ ಆಗಿ ಕೆಲಸ ಮಾಡ್ತಾ ಇದ್ರು. 5 ವರ್ಷಕ್ಕೆ ನಮಗೆ ನನ್ನ ತಾಯಿಗೆ ಟ್ರಾನ್ಸ್ಫರ್ ಆಗ್ತಿತ್ತು. KGF ನಲ್ಲಿ, ಕೋಲಾರ್ನಲ್ಲಿ ಮತ್ತು ಮೈಸೂರಿನಲ್ಲಿ ಒಂದು 5 ವರ್ಷ ಅಥವಾ ಕೆಲವು ವರ್ಷಗಳು, ಗುಲ್ಬರ್ಗದಲ್ಲಿ, ಬೆಳಗಾಂನಲ್ಲಿ, ಬಳ್ಳಾರಿಯಲ್ಲಿ, ಈ ರೀತಿಯಾಗಿ ಒಂದೊಂದ್ ಕಡೆ ಟ್ರಾನ್ಸ್ಫರ್ ಆಗ್ತಾ ಇದ್ದಂಗೆಲ್ಲ ಆ ಸ್ಥಳದಲ್ಲಿ ದೇವರು ನನಗೆ ರೆಡಿ ಮಾಡ್ತಾ ಇದ್ರು ನೋಡಿ. ಆವಾಗ ನಾನು ಯೇಸು ಸ್ವಾಮಿ ನಂಬಿದ್ದಿಲ್ಲ, ಏನು ಗೊತ್ತಿದ್ದಿಲ್ಲ ನನಗೆ. ಆದ್ರೆ ಈ ರೀತಿಯಾಗಿ ದೇವರು ನನ್ನನ್ನು ಚಿಕ್ಕಂದಿನೇ ರೆಡಿ ಮಾಡ್ತಾ ಇದ್ರು, ಸಿದ್ಧಪಡಿಸ್ತಾ ಇದ್ರು. ನನಗೆ ಗೊತ್ತಿಲ್ಲದೆ ದೇವರು ತನ್ನ ಅಸ್ಥಿವಾರವನ್ನು, ದೇವರು ತನ್ನ ಹಸ್ತವನ್ನು ನನ್ನ ಮೇಲೆ ಹಾಕಿ ಕರ್ನಾಟಕಕ್ಕಾಗಿ ನನ್ನನ್ನು ಸಿದ್ಧಪಡಿಸಿ ನಡೆಸ್ತಾ ಇದ್ದಿದ್ದು ಈಗ ನನಗೆ ಸ್ವಲ್ಪ ಹಿಂದಿರುಗಿ ನೋಡಿದಾಗ, ಅದರ ಅವಲೋಕನ ನಾನು ಮಾಡಿದಾಗ ನನಗೆ ಅರ್ಥ ಆಗ್ತಾ ಇದೆ. ಆ ಎಳೆ ಪ್ರಾಯದಲ್ಲೇ ನೀವು ಅತಿ ವಿಪರೀತ ಬೈಬಲ್ ಓದಲಿಕ್ಕೆ ಆರಂಭಿಸಿದ್ರೆ? ಆವಾಗ್ಲಿಂದನೇ ನನಗೆ ಓದ್ಲಿಕ್ಕೆ ಇಷ್ಟ ಆಯ್ತು. ನ್ಯಾವಿಗೇಟರ್ಸ್ ಅಂತ ಹೇಳ್ಬಿಟ್ಟು ಒಂದು ಸಂಸ್ಥೆ, ಅವರು ಕೂಡ ಬಾಯ್ಪಾಠ ಮಾಡುವಂತ ಒಂದು ಅಭ್ಯಾಸ ಇಟ್ಕೊಳ್ತಿದ್ರು. ಅದನ್ನ ಇಟ್ಕೊಂಡು ನಾನು ವಾಕ್ಯಗಳನ್ನು ಬಾಯ್ಪಾಠ ಮಾಡ್ತಾ ಇದ್ದೆ, ಮೆಮರೈಸ್ ಮಾಡ್ತಾ ಇದ್ದೆ. ಅದನ್ನ ಮತ್ತೆ ರೋಮ 12, 1 ಕೊರಿಂಥ 13, 1 ಪೇತ್ರ 4ನೇ ಅಧ್ಯಾಯ, ಇಬ್ರಿಯ 12, ಏಷಾಯ ಬಾಯ್ಪಾಠ ಮಾಡ್ತಿದ್ವಿ. ಆದ್ರೆ ಅದನ್ನು ಮತ್ತೆ ರಿವೈಸ್ ಮಾಡ್ತಿದ್ವಿ. ನಾನು ಈ ರೀತಿಯಾಗಿ ಬಾಯ್ಪಾಠ ಮಾಡ್ಬಿಟ್ಟು ನಿಮಗೆ ಒಪ್ಪಿಸ್ತಿದ್ದೆ. ಆ ರೀತಿಯಾಗಿ ಅದೊಂದು ಪ್ರಾಕ್ಟೀಸ್ ಮಾಡಿಕೊಂಡು ಒಂದ್ಸರಿ ಯಾರು ಅಮೆರಿಕದಿಂದ ಅಲ್ಲಲ್ಲ UK ಇಂದ ಟೋನಿ ಸಾರ್ಜೆಂಟ್ ಅಂತ ಹೇಳ್ಬಿಟ್ಟು, ಅವರು ಚಾರ್ಲ್ಸ್ ಸ್ಪರ್ಜನ್ ಅಂತ ಮಹಾ ಪ್ರಸಂಗಿ, ಅವರ ಪ್ರಿನ್ಸ್ ಆಫ್ ಪ್ರೀಚರ್ಸ್ ಫ್ರೆಂಡ್ ವರ್ದಿಂಗ್ ಟ್ಯಾಬರ್ನಾಕಲ್ ಅಂತ ಹೇಳ್ಬಿಟ್ಟು UK ಅಲ್ಲಿ ಒಂದು ಸಭೆ ಸ್ಥಾಪನೆ ಮಾಡಿದ್ದಾರೆ. ಚಾರ್ಲ್ಸ್ ಸ್ಪರ್ಜನ್ ಫ್ರೆಂಡ್. ಅದನ್ನ ನೋಡ್ಕೊಳ್ತಾ ಇರೋರು ಟೋನಿ ಸಾರ್ಜೆಂಟ್, ಅವ್ರು ನನ್ನ ಫ್ರೆಂಡ್. ಆಗಾಗ ಕರ್ನಾಟಕಕ್ಕೆ ಬರ್ತಿದ್ರು. ನಾನು ಅವ್ರ ಜೊತೆಯಲ್ಲಿ ಒಂದ್ಸರಿ ಕರ್ಕೊಂಡು ಅವ್ರನ್ನ ರಿಸೀವ್ ಮಾಡಿಬಿಟ್ಟು ಏರ್ಪೋರ್ಟ್ ನಿಂದ ಬಸ್ಸಲ್ಲಿ ಬರ್ತಾ ಇರುವಾಗ ಅವ್ರಿಗೆ ಹೇಳಿದೆ, ಬೈಬಲ್ನಲ್ಲಿ ನೀವು ಯಾವ್ದಾದ್ರು ಒಂದು ವಾಕ್ಯ, ಆದಿಕಾಂಡದಿಂದ ಪ್ರಕಟಣೆಯವರೆಗೆ ಯಾವ್ದಾದ್ರು ಒಂದು ಹೇಳ್ರಿ, ನಾನು ಅದು ಎಲ್ಲಿದೆ ಅಂತ ಹೇಳ್ಬಿಟ್ಟು ಇದರ ಪುಸ್ತಕದ ಹೆಸರಾದ್ರೂ ಹೇಳ್ತೀನಿ,
ಚಾಪ್ಟರ್ ಆದ್ರೂ ಹೇಳ್ತೀನಿ ಅಧ್ಯಾಯ, ಅಥವಾ ವಚನ ಆದ್ರೂ ಹೇಳ್ತೀನಿ ಅಂತ ಹೇಳ್ಬಿಟ್ಟು, ಆದ್ರೆ ಟೈಮ್ ಪಾಸ್, ಯಾಕಂದ್ರೆ ಅಲ್ಲಿಂದ ನಾವು 1.5 hours ಆ ರೀತಿಯಾಗಿ ಒಂದು ಕ್ವಿಜ್ ಮಾಡ್ಕೊಂಡು ಬಂದ್ವಿ. ಅವ್ರು ಹೇಳ್ತಿದ್ರು, ನಾನು ಚಾಪ್ಟರ್ ಅಥವಾ ಬುಕ್ ಆ ರೀತಿಯಾಗಿ ವಚನಗಳು ಹೇಳ್ಕೊಂಡು ಬರ್ತಿದ್ದೆ. ಮೋಸ್ಟ್ಲಿ ಎಲ್ಲ ಕರೆಕ್ಟ್ ಹೇಳಿದೆ, ಮೋಸ್ಟ್ಲಿ. ಅವರಿಗೆ ಖುಷಿ ಆಯ್ತು. ಆ ರೀತಿಯಾಗಿ ದೇವರ ವಾಕ್ಯಕ್ಕೆ ಆದ್ಯತೆ, ಪ್ರೀತಿ. ಕೀರ್ತನೆ 119ರಲ್ಲಿ 165ನೇ ವಚನ, ನಿನ್ನ ವಾಕ್ಯವನ್ನು ಪ್ರೀತಿಸುವವರಿಗೆ ಏನಂತಿದೆ, ಸಮಾಧಾನ ಇದೆ ಅಂತೆ. ಎಂತ ಸಮಾಧಾನ ಅಂತ ಹೇಳ್ಬಿಟ್ಟು ನೀವು ಓದಿದ್ರೆ ಗೊತ್ತಾಗ್ತದೆ. 119, 165 ಅಂತವರಿಗೆ ವಿಘ್ನಕರವಾದದ್ದು ಒಂದೂ ಇಲ್ಲ ಅಂತ ಹೇಳ್ಬಿಟ್ಟು ಬಂದಿದೆ. Psalm 119 verse 165. ನಿನ್ನ ಧರ್ಮಶಾಸ್ತ್ರವನ್ನು ಪ್ರೀತಿಸುವವರಿಗೆ ಸಂಪೂರ್ಣ ಸಮಾಧಾನವಿರುತ್ತದೆ, ಅಂತವರಿಗೆ ವಿಘ್ನಕರವಾದದ್ದೇನೂ ಇರುವುದಿಲ್ಲ. ಕೆಲವು ಸಾರಿ ಬಿಲಿವರ್ಸ್ ಆದಂತವ್ರು ಸಮಾಧಾನನೇ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಒಂದು ಕಾರಣ, ದೇವರ ವಾಕ್ಯ ಪ್ರೀತಿಸ್ತಾ ಇಲ್ಲ ಅವರು. ಯಾಕಂದ್ರೆ ನಿನ್ನ ವಾಕ್ಯವನ್ನು ಪ್ರೀತಿಸುವವರಿಗೆ ಸಂಪೂರ್ಣ ಅಂದ್ರೆ ಔಟ್ ಆಫ್ 100 ಎಷ್ಟು ಕೊಡ್ಬೋದು? ಆದ ಕಾರಣ 100% 100% ಸಮಾಧಾನ, ದೈವಿಕವಾದ ಸಮಾಧಾನ ಒಬ್ಬ ವ್ಯಕ್ತಿಗೆ, ಒಬ್ಬ ವಿಶ್ವಾಸಿಗೆ ಇಲ್ಲ ಅಂದ್ರೆ ಎಲ್ಲೋ ಅವನು ದೇವರ ವಾಕ್ಯ ಪ್ರೀತಿಸ್ತಾ ಇಲ್ಲ. ಆದುದರಿಂದ ದೇವರ ವಾಕ್ಯ ನೀವು ಕೇಳಿದ್ದ ನಿಮಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಆ ಕ್ವಶನ್ ಬಹಳ ಚೆನ್ನಾಗಿತ್ತು. ಅದು ದೇವರು ನಿಮ್ಮ ಮೂಲಕವಾಗಿ ನನ್ನ ಹತ್ರ ಕೇಳ್ತಾ ಇರುವಂತದ್ದು, ಮತ್ತು ನಮ್ಮ ಪ್ರಿಯ ಮುಂದಿನ ಯವನದ ಪೀಳಿಗೆಗೆ ಇದು ಬಹಳ ಎನ್ಕರೇಜ್ ಆಗ್ತದೆ. ದೇವರ ವಾಕ್ಯವನ್ನು ಪ್ರೀತಿಸ್ಬೇಕು. ಸ್ಟಾರ್ಟಿಂಗ್ ನಲ್ಲಿ ದೇವರ ವಾಕ್ಯ ಪ್ರೀತಿಸೋದು ಅಂದ್ರೆ ಏನಂತ ನನಗೆ ಗೊತ್ತಿದ್ದಿಲ್ಲ. ಬೈಬಲ್ ಕಲೆಕ್ಷನ್ ಮಾಡ್ಕೊಳ್ಳೋದೇ ದೇವರು ಪ್ರೀತಿಸೋದು ಅನ್ಕೊಂಡೆ. ಇಲ್ಲ, ಬೈಬಲ್ ಕಲೆಕ್ಷನ್ ಮಾಡೋದು ಒಳ್ಳೇದೇ, ಆದ್ರೆ ವಿವಿಧ ಟ್ರಾನ್ಸ್ಲೇಷನ್ಸ್ ನನ್ನ ಹತ್ರ ಈಗ ಸದ್ಯಕ್ಕೆ ಒಂದು 100 ಬೈಬಲ್ಸ್ ಇರ್ಬೋದು, ಒಂದು 100 ಬೈಬಲ್ಸ್ ಬೇರೆ ಬೇರೆ ಭಾಷೆಯಲ್ಲಿ. ನಾನು ಅದನ್ನೆಲ್ಲ ಸಂಗ್ರಹಿಸಿ ಬೇರೆ ಬೇರೆ ಭಾಷೆಗಳಲ್ಲಿ ಒಂದು 100 ಬೈಬಲ್ ಇದೆ ನನ್ನ ಹತ್ರ. ಬೈಬಲ್ಸ್ ಕನ್ನಡ ಬೈಬಲ್, ತಮಿಳ್ ಬೈಬಲ್, ಹಿಂದಿ ಬೈಬಲ್, ಉರ್ದು ಬೈಬಲ್ ಅದೆಲ್ಲ ಓದ್ಲಿಕ್ಕೆ ಕೆಲವು ಓದ್ತೀನಿ, ಕೆಲವು ರೆಫರೆನ್ಸ್, ಕೆಲವು ನಾನು ಟ್ರಾನ್ಸ್ಲೇಟ್ ಮಾಡಿದ. ಈ ಬಗ್ಗೆ ಆಮೇಲೆ ಹೇಳ್ತೀನಿ. ಉರ್ದು ಓದ್ಲಿಕ್ಕೆ ಗೊತ್ತಾಯ? ಉರ್ದು ನಾನು ಹೀಬ್ರು ಓದ್ತೀನಿ. ಉರ್ದುನಲ್ಲಿ ಹಿಂದೂಸ್ತಾನಿ ಮತ್ತು ಈ ಇಂಗ್ಲಿಷ್ ನಲ್ಲಿ ಇರುವಂತದ್ದು ಇದೆ. ಉರ್ದು ಗೊತ್ತಿಲ್ಲ ಅಂದ್ರೆ ಟ್ರಾನ್ಸ್ಲಿಟರೇಟೆಡ್ ಅದರಲ್ಲಿ ಓದ್ಬೋದು. ನಾನು ಈಗ ಸದ್ಯಕ್ಕೆ ಈ ದಿವಸಗಳಲ್ಲಿ ನಾನು ಓದಿಲ್ಲ, ಅದ್ರ ಬಗ್ಗೆ ನಾನು ಪ್ರಯತ್ನ ಮಾಡಿಲ್ಲ. ಆದ್ರೆ ಹೀಬ್ರು ಬಗ್ಗೆ ಬಹಳ ಇದು ಟೈಮ್ ಕೊಡ್ತಾ ಇದ್ದೀನಿ ನಾನು, ಡೇ ಅಂಡ್ ನೈಟ್. ಒಂದು ಎಕ್ಸಾಂಪಲ್ ಕೊಡ್ತೀನಿ, ನೀವೇ ಆಶ್ಚರ್ಯ ಆಗ್ಬೋದು. ಒಂದ್ ಕಡೆ ಯಾರೋ ಹೀಬ್ರು ಬಗ್ಗೆ ಸ್ವಲ್ಪ ಹೇಳ್ತಾ ಇದ್ರು, ಅದನ್ನ ಕಲೆಕ್ಷನ್ ಮಾಡಿ ಜೆರಾಕ್ಸ್ ಅಷ್ಟೇ 40,000 ರೂಪಾಯಿ ಕೊಟ್ಟು ಜೆರಾಕ್ಸ್ ಮಾಡ್ಕೊಂಡು, ಕಲರ್ ಅದು ಬ್ಲ್ಯಾಕ್ ಅಂಡ್ ವೈಟ್ ಕೂಡ ಇರಬಾರ್ದು. ಯಾಕಂದ್ರೆ ಅದರಲ್ಲಿ ವವಲ್ಸು ಅವೆಲ್ಲ ಚುಕ್ಕೆಗಳು ಚೆನ್ನಾಗಿ ಕಾಣ್ಬೇಕಂತ ಹೇಳ್ಬಿಟ್ಟು. ಯಾಕೆ ಅಂತ ಹೇಳಿದ್ರೆ ಮದುಮಗಳು ಮದುಮಗನ ಮಾತೃಭಾಷೆಯನ್ನು ಕಲಿಯತಕ್ಕದ್ದು. ಅಂದ್ರೆ ಅರ್ಥ ಮತ್ತೊಂದ್ಸತಿ ಹೇಳಿಯ, ಮದುಮಗಳು ಮದುಮಗನ ಮಾತೃಭಾಷೆಯನ್ನು ಕಲಿಯತಕ್ಕದ್ದು. ಯಾಕಂತ ಹೇಳಿದ್ರೆ ನಾನು ಮೊನ್ನೆ ಭಾನುವಾರ ಉಡುಪಿಯಲ್ಲಿದ್ದೆ. ಚಿಂತಾಮಣಿಗೆ ಸೇರಿದ ಹುಡುಗಿ ಉಡುಪಿ ಬ್ರಹ್ಮಾವರದ ಒಂದು ಕೊಂಕಣಿ ಹುಡುಗನನ್ನ ಮದ್ವೆ ಆಗಿ ಈಗ ಅವ್ರಿಗೆ 5-6 ವರ್ಷದ ಮಗು ಇದೆ. ನನ್ನ ಸ್ನೇಹಿತರು ಆ ಸಹೋದರನ್ ಕೇಳಿದ್ರು, ಈ ಸಹೋದರಿಗ ಕೊಂಕಣಿ ಮಾತಾಡ್ತಾರ? ಅದಕ್ಕೆ ಈಗ ಇವ್ರು ಕನ್ನಡದವ್ರು, ಈ ಹುಡುಗಿ ಹೆಂಡತಿ ಕನ್ನಡದವ್ರು. ಅದಕ್ಕೆ ಅವ್ರ ಯಜಮಾನ್ರು ಹೇಳಿದ್ರು 90% ಕಲ್ತಿದ್ದಾರೆ. ಈಗ ಅವರು ಉಚ್ಚರಿಸುವ ಎಲ್ಲ ಉಚ್ಚಾರಣೆಗಳು, ಪ್ರೊನೌನ್ಸಿಯೇಷನ್ ಎಲ್ಲವೂ ಸರಿ ಇದೆ. ಭಾಷೆಯನ್ನು ಸಹ 90 ಭಾಗ ಕಲ್ತಿದ್ದಾರೆ. ನಿಮ್ಮ ಮಾತು ಸರಿ. ಮದುಮಗಳು ಮದುಮಗನ ಭಾಷೆಯನ್ನ ಕಲಿಯತಕ್ಕದ್ದು ಅದ್ಭುತ. ಹಾಗಾದ್ರೆ ನಾವು ಹೀಬ್ರು ಕಲಿಯುವಂಥದ್ದು ಒಳ್ಳೇದು. 3 ಕಾರಣ ಕೊಡ್ತೇನೆ. ನಾವು ಈ ಬಿಬ್ಲಿಕಲ್ ಲ್ಯಾಂಗ್ವೇಜಸ್ ಹೀಬ್ರು ಮತ್ತು ಗ್ರೀಕ್ ಬೇಸಿಕ್, ಬಹಳ ದೀರ್ಘವಾಗಿ ಹೋಗ್ಲಿಕ್ಕೆ ಆಗಲ್ಲ. ಅದು ಕೆಲವು ಪಂಡಿತರು ಅಂತವ್ರು ಇದ್ದಾರೆ. ನೀವು ಹೇಳಿದ್ರಲ್ಲ ಜೇಮ್ಸ್ ಜೋಗಳೈನ್ ಅವರು ಅಂತವ್ರು, ಈಗೆಲ್ಲ ಅವರು. ಆದ್ರೆ ಕೆಲವರು ಆ ರೀತಿಯಾಗಿ ಸುನಂದ ಸುಮಿತ್ರಯ್ಯ
ಇಂಥವರೆಲ್ಲ ಕಲ್ತಿದ್ದಾರೆ. ಡಾಕ್ಟರ್ ಆನಂದ್ ಕುಮಾರ್ ಅಯ್ಯನವರು, ನಿಮ್ಗೆ ಗೊತ್ತಿರ್ಬೋದು. ಡಾಕ್ಟರ್ ಅವರು ಅವರು ಎರಡು ಭಾಷೆ ನಿರರ್ಗಳ ಮಾತಾಡ್ಲಿಕ್ಕೂ ಸಮರ್ಥರಾಗಿ. ಕರೆಕ್ಟ್ ರೀ. ಅಂತವ್ರು ಬಹಳ ನಮ್ಮ ಕರ್ನಾಟಕದಲ್ಲಿ ಬಹಳ ಕಡಿಮೆ. ಬೇಸಿಕ್ ಅದು ಅವ್ರಿಗೆ ಗೊತ್ತಿರೋದು, ಅವ್ರು ಎಕ್ಸ್ಪರ್ಟ್ ಅಂತ ಹೇಳ್ಬೋದು, ಪ್ರವೀಣ್ರು. ಆದ್ರೆ ಬೇಸಿಕ್ ಆಗಿ ಅಸ್ಥಿವಾರದ ಹೀಬ್ರೂ ಗ್ರೀಕು ನಾವು ಕಲಿಯದಿದ್ದರೆ 3 ಮಹಾ ಸಮಸ್ಯೆಗಳು. ಮೊದಲನೇದು, ನಿಮಗೆ ಬೇಸಿಕ್ ಬಿಬ್ಲಿಕಲ್ ಲ್ಯಾಂಗ್ವೇಜ್ ಗೊತ್ತಿಲ್ಲದಿದ್ದರೆ, ಪರಿಚಯವಾಗದಿದ್ದರೆ, ನಿಮ್ಮ ಬೈಬಲ್ ಅರ್ಥ ಮಾಡಿಕೊಳ್ಳುವಂಥದ್ದು ಅಪೂರ್ಣ. ಯು ವಿಲ್ ಹ್ಯಾವ್ ಎ ಲಿಮಿಟೇಷನ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ದ ಸ್ಕ್ರಿಪ್ಚರ್. ನೀವು ಅರ್ಥ ಮಾಡ್ಕೊಳ್ತೀರಿ, ದೇವರ ಆತ್ಮನಿದ್ರೆ ಖಂಡಿತವಾಗಿ ನಾವು ಅರ್ಥ ಮಾಡ್ಕೊಳ್ತೀವಿ. ಆದ್ರೆ ಅದರ ಜೊತೆಯಲ್ಲಿ ನೀವು ಒಂದು ಬೇಸಿಕ್ ಹೀಬ್ರೂ ಗ್ರೀಕ್ ಗೊತ್ತಿದ್ರೆ ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೊಳ್ತೀರಿ. ಒಂದು, ಸೊ ಯುವರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ಸ್ಕ್ರಿಪ್ಚರ್ ಇಸ್ ಲಿಮಿಟೆಡ್ ಇಫ್ ಯು ಡೋಂಟ್ ನೋ ದ ಬೇಸಿಕ್ ಬಿಬ್ಲಿಕಲ್ ಲ್ಯಾಂಗ್ವೇಜಸ್. ಬೈಬಲಿನ ಮೂಲ ಭಾಷೆಗಳನ್ನು ನಾವು ಅರ್ಥ ಮಾಡಿಕೊಳ್ತಿದ್ರೆ ನಮ್ಮ ಬೈಬಲಿನ ಗ್ರಹಿಕೆ ಕೂಡ ಪರಿಮಿತವಾದದ್ದು, ಲಿಮಿಟೆಡ್. ಎರಡನೇದು, ನನ್ನ ಫೇವರಿಟ್ ಇದು, ಎಲ್ಲಿನೂ ಕಾಪಿ ಮಾಡಿಲ್ಲ. ಇಫ್ ಯು ಡು ನಾಟ್ ನೋ ದ ಬೇಸಿಕ್ ಮೂಲ ಬೈಬಲಿನ ಭಾಷೆಗಳನ್ನು ನಾವು ಅರ್ಥ ಮಾಡಿಕೊಳ್ದಿದ್ರೆ, ತಿಳ್ಕೊಳ್ದಿದ್ರೆ, ನಮ್ಮ ಪ್ರಸಂಗವು ಕೂಡ ಪರಿಮಿತವಾದದ್ದು, ಅಪೂರ್ಣವಾದದ್ದು. ಅವರ್ ಪ್ರೀಚಿಂಗ್ ಈಸ್ ಆಲ್ಸೋ ಲಿಮಿಟೆಡ್, ಅಪರಿಪೂರ್ಣವೇ. ಹೌದು. ಐ ಆಮ್ ನಾಟ್ ಟೆಲ್ಲಿಂಗ್ ಅನಾಯಿಂಟಿಂಗ್ ಇರಲ್ಲ ಅಂತ ಹೇಳಲ್ಲ, ಖಂಡಿತ ಅಭಿಷೇಕ ಇರ್ತದೆ. ರಕ್ಷಣೆ, ನೀವು ಸಂದೇಶ ಕೊಡೋದ್ರಿಂದ ರಕ್ಷಣೆ ಹೊಂದೋದಿಲ್ಲ ಅಂತ ನಾನು ಹೇಳಲ್ಲ, ರಕ್ಷಣೆ ಹೊಂದುತ್ತಾರೆ. ಆದ್ರೆ ವಾಟ್ ಐ ಆಮ್ ಯೂಸಿಂಗ್ ಲಿಮಿಟೆಡ್, ಪರಿಮಿತವಾದದ್ದು. ಮೂರನೇದಾಗಿ, ಇದು ಕೂಡ ಇಂಪಾರ್ಟೆಂಟ್, ಇದು ಕೂಡ ನಂದೇ ಫೇವರೇಟ್. ಇದು ಗ್ರಹಿಕೆ ಬೋಧನೆ ಆಯ್ತು, ಗ್ರಹಿಕೆ ಅಪರಿಪೂರ್ಣ, ಬೋಧನೆ ಅಪರಿಪೂರ್ಣ. ಮೂರನೇದು, ಇಫ್ ಐ ಡು ನಾಟ್ ನೋ ದ ಬೇಸಿಕ್ ಹೀಬ್ರೂ ಅಂಡ್ ಗ್ರೀಕ್, ಬೈಬಲಿನ ಮೂಲ ಭಾಷೆಗಳ ಅಸ್ಥಿವಾರ ಪರಿಚಯ ನನಗಿಲ್ಲದಿದ್ದರೆ, ನನ್ನ ಬೈಬಲಿನ ಅನ್ವಯವೂ ಕೂಡ ಅಪೂರ್ಣವಾದದ್ದು. ಗ್ರಹಿಕೆ, ಬೋಧನೆ, ಅನ್ವಯ. ಹೌದು. ಇದೇ ಈ 3 ವಿಷಯಗಳೇ 33, 34 ಮಾರ್ಕ್ಸ್ ಹಾಕಿದ್ರೆ 100%. ಅನ್ವಯಕ್ಕೆ 34 ಮಾರ್ಕ್ಸ್ ಹಾಕಲ್ಲ. ಹಾಗಾದ್ರೆ 100% ನಾವು ದೇವರ ವಾಕ್ಯದ, ನೀವು ಅಂದ್ರೆ ದೇವರ ವಾಕ್ಯವನ್ನು ಪ್ರೀತಿಸೋದು ಹೇಗೆ ಅಂತ, ನಾವು ಈ ಒಂದು ಕ್ವಶನ್ ಇಟ್ಕೊಂಡು 3 ತಾಸು ಅಥವಾ ನಾವು ಹೋಗ್ಬೋದು ಈಸಿಯಾಗಿ. ಯಾಕಂತ ಹೇಳಿದ್ರೆ ಅಷ್ಟೊಂದು ವಿಷಯಗಳು ಇದೆ. ಇಟ್ ಟಚಸ್. ಇಲ್ಲಿ ಸರಿ ಹೋಯ್ತಂದ್ರೆ ಮುಂದಿನ ಯವನಸ್ಥರಿಗೆ ಎಲ್ಲ ಸರಿ ಹೋದಂತ. ಅಯ್ಯೋ, ನಾನು ಈ ರೀತಿ ಪ್ರಶ್ನೆ ಕೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಂತ ಹೇಳಿ ಕೇಳ್ತೇನೆ. ಖಂಡಿತ ಕೇಳಿ. ಮೂಲ ಭಾಷೆಯ ಕುರಿತು ನೀವು ಅದರ ಒಂದು ಮಹತ್ವ ಮತ್ತೆ ಅದಕ್ಕೆ ಒತ್ತಡ ಕೊಡ್ಬೇಕೆಂಬುದನ್ನ, ಅದಕ್ಕೆ ಮಹತ್ವ ಕೊಡ್ಬೇಕೆಂಬುದನ್ನ ಹೇಳ್ತಿದ್ರಿ. ಅದರ ಅರ್ಥ ಹೀಗೂ ಆಗ್ಬೋದಲ್ಲಯ್ಯ, ಇದರಿಂದ ನಾವು ದೇವರ ಹೃದಯವನ್ನ ಸರಿಯಾಗಿ ಗ್ರಹಿಸ್ಲಿಕ್ಕೆ ಸಾಧ್ಯವಾಗ್ತದೆ. ಖಂಡಿತ ಖಂಡಿತ. ಥ್ಯಾಂಕ್ ಯು. ಒಂದು ಎಕ್ಸಾಂಪಲ್, ದೇವರು ಅವರನ್ನು, ಇಸ್ರಾಯೇಲರನ್ನು ಎಲ್ಲಿ ಕರ್ಕೊಂಡು ಹೋದ್ರು? ಐಗುಪ್ತ ದೇಶದಿಂದ ಅಡವಿಗೆ, ಕಾನಾನ್ ದೇಶಕ್ಕೆ, ವಯ ಅಡವಿ ಮುಖಾಂತರ ಕಾನಾನ್ ದೇಶಕ್ಕೆ. ಕಾನಾನ್ ಎಂಬ ಪದದ ಅರ್ಥ ಸುಮಾರು 10 ಇದೆ. ಕಾನಾನ್ ದೇಶಕ್ಕೆ ಕರ್ಕೊಂಡು ಹೋದ್ರಂದ್ರೆ ಹೀಬ್ರೂ ಭಾಷೆಯಲ್ಲಿ 10 ಮಿನಿಮಮ್ 10 ಇದೆ. ಕೆಲವು ಹೇಳ್ತೀನಿ ನೋಡ್ರಿ. ಕಾನಾನ್ ಅಂದ್ರೆ ದೀನತ್ವ. ದೇವರು ಇಸ್ರಾಯೇಲರನ್ನು ದೀನತ್ವಕ್ಕೆ ನಡೆಸಿದ್ರು. ಕಾನಾನ್ ಅಂದ್ರೆ ಅರ್ಥ ಅಧೀನತ್ವ, ಸಬ್ಮಿಷನ್. ದೀನತ್ವ ಒಳಗಿಂದ, ಅಧೀನತೆ ಆಚೆಗೆ. ಹೌದು, ಸಬ್ಮಿಷನ್. ಸೊ ಗಾಡ್ ಟುಕ್ ದಮ್ ಟು ದ ಲ್ಯಾಂಡ್ ಆಫ್ ಸಬ್ಮಿಷನ್. ಅಧೀನತ್ವದ ದೇಶಕ್ಕೆ ಕರ್ಕೊಂಡು ಹೋದ್ರು. ಖಾನಾನ್, ಖಾನಾನ್ ಅಂತ ಹೇಳಿದ್ರೆ, ಖಾ ಅದು ಗಟ್ರಲ್ ಲ್ಯಾಂಗ್ವೇಜ್. ಅದು ಕೃಪೆ, ಗ್ರೇಸ್.
ಸೊ ಗಾಡ್ ಟುಕ್ ದಮ್ ಫ್ರಮ್ ದ ಲಾ. ಒಂದು ವೇಳೆ ಧರ್ಮಶಾಸ್ತ್ರ ಮೋಶೆಯಿಂದ ಕರ್ಕೊಂಡು ಯೆಹೋಶುವ ಬಂದು ಯೇಸು ಕ್ರಿಸ್ತನಿಗೆ ಸಾಂಕೇತಿಕವಾದಂತ ವ್ಯಕ್ತಿ ಕೃಪೆ ದೇಶಕ್ಕೆ ನಡೆಸಿದ್ರು, ಹಾಲು ಜೇನು ಹರಿಯುವಂತ ದೇಶಕ್ಕೆ. ಸೊ ಗ್ರೇಸ್. ಆಮೇಲೆ ಕಾನಾನ್ ಅಂತ ಹೇಳಿದ್ರೆ ಬೆಂಡಿಂಗ್ ದ ನೀ, ಮೊಣಕಾಲೂರುವಂತ ದೇಶ. ನಿಮಗೆ ಹೇಳ್ಬೇಕಾಗಿಲ್ಲ, ಪ್ರಿಯ ತಂದೆಯವರು ವೇದರತ್ನಮಯವರು ಪ್ರಾರ್ಥನೆ ಮನುಷ್ಯರು, ಅಮ್ಮವರು ಕೂಡ ಪ್ರಾರ್ಥನೆಯ ಮಹಿಳೆ. ಬೆಂಡಿಂಗ್ ದ ನೀಸ್. ಹೌದು, ದೇವರು ನಮ್ಮನ್ನು ಇಸ್ರಾಯೇಲರು ಗೊಣಗುಟ್ಟುವ ಭಾಷೆ ಗೊತ್ತಿತ್ತು ಅವ್ರು. ಡೇ ಅಂಡ್ ನೈಟ್ 430 years ಐಗುಪ್ತ ದೇಶದಲ್ಲಿ ಗೊಣಗುಟ್ಟಿ ಈವನ್ ಅದು ಕಂಟಿನ್ಯೂ ಆಗ್ತಾ ಇತ್ತು 40 ವರ್ಷ ಕೂಡ. ಅಲ್ಲಿ ಎಷ್ಟು 430 ವರ್ಷ ಪ್ಲಸ್ ಅನದರ್ 40 years ಕಂಪ್ಲೇನಿಂಗ್, ಗ್ರಂಬ್ಲಿಂಗ್. ಬೆಳಗ್ಗಿಂದ ಮನ್ನಾ ಕೊಟ್ಟರು. ಒಂದ್ಸಾರಿ ನಾನು ನನ್ನ ಅದೇನಂತಾರೆ ಕ್ಯಾಲ್ಕುಲೇಟರ್ ನಲ್ಲಿ ಕ್ಯಾಲ್ಕುಲೇಟ್ ಮಾಡಿದೆ, ಎಷ್ಟು ಬ್ಲೆಸ್ ಮಾಡಿದ್ದಾರೆ ದೇವರು ಅವ್ರನ್ನ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಲಿಕ್ಕೆ ಅಂತ ಹೇಳ್ಬಿಟ್ಟು. 6 ಲಕ್ಷ ಜನ ಗಂಡಸರು ವಿಮೋಚನ ಕಾಂಡ 6ನೇ ಅಧ್ಯಾಯದಲ್ಲಿ, ಹೆಂಗಸರು ಒಂದು 6 ಲಕ್ಷ ಅಂತ ಇಟ್ಕೊಳ್ರಿ. 6 ವಿಮೋಚನ ಕಾಂಡ 12, ವಿಮೋಚನ ಕಾಂಡ ಎಕ್ಸಡಸ್ 12, 40 ಆ ಕಡೆ ಆದ್ಮೇಲೆ ಇದೆ. ಅದೇನಂತಿದೆ 400 ಅಬೌಟ್ ಆಫ್ಟರ್ 430 years ಗಂಡಸರು 6 ಲಕ್ಷ ಜನ ಇದ್ರಂತೆ, ಪ್ಲಸ್ ಹೆಂಗಸರು 6 ಲಕ್ಷ ಅಂತ ಇಟ್ಕೊಳ್ಳೋಣ, 12 ಲಕ್ಷ ಆಯ್ತು. ಪ್ಲಸ್ ಈಗ ಮಕ್ಕಳು ಅವರಿಗೆ ಇನ್ನೊಂದು 12 ಲಕ್ಷ ಅಂತ 12 + 12 24 ಆಯ್ತು. ಲೇವಿಯರ್ನ ಕೌಂಟ್ ಮಾಡಬೇಡ ಅಂತ ದೇವ್ರು ಹೇಳಿದ್ರೆ ಅವರು ಒಂದು 2 lakhs ಅಂತ ಇಟ್ಕೊಳ್ಳೋಣ, 24 + 26 ಆಯ್ತು. ಅದಲ್ಲದೆ ಕೆಲವು ಮಿಶ್ರ ಜನಾಂಗದವರು ಬೇರೆ ಹೋಗ್ತಾ ಇದ್ರಂತೆ, ಅವರು ಒಂದು 5 lakhs ಅಂತ ಇಟ್ಕೊಳ್ಳೋಣ. ಆ ರೀತಿಯಾಗಿ ನಾವು ನೋಡೋ 30, 40, 50 lakhs 50 lakhs ಇಂಟು ಒಂದೇ ದಿನದಲ್ಲಿ ಮನ್ನಾ ಅವ್ರಿಗೆ ಸಿಕ್ತು. ಹಾಗಾದ್ರೆ ಏನಾಗ್ತದೆ, 50 lakhs ಮಿರಾಕಲ್ಸ್. 50 lakhs ಒಬ್ಬೊಬ್ಬರು ನೀವು ಮೈಕ್ ಕೊಟ್ಟು ಅವ್ರ ಹತ್ರ ನಿಮ್ ಸಾಕ್ಷಿ ಹೇಳ್ರಪ್ಪ ಇವತ್ತು ಅಂತ ಹೇಳಿದ್ರೆ ಅವ್ರಿಗೆ ಹೇಳ್ತಿದ್ರು. ಇಂಟು 365 days 1 ವರ್ಷ ಇಟ್ಕೊಳ್ಳೋಣ, ಇಂಟು 40 years ಇಟ್ಕೊಳ್ಳೋಣ, ಪ್ಲಸ್ ಅವರ ವಸ್ತ್ರಗಳು ಅಷ್ಟೇ. ಅದು ಕೂಡ 40 years ಇಂಟು 40 or 50 lakhs ಇನ್ಫಿನಿಟ್ ನಂಬರ್ ರೀಚ್ ಆಗ್ತದೆ. ಅದು ಕಂಪ್ಯೂಟರ್ ಬಂದು ಎರರ್ ಅಂತ ಬಂದ್ಬಿಡು, ಇನ್ಫಿನಿಟ್ ನಂಬರ್ ಆಗ್ತದೆ. ಅಷ್ಟೊಂದು ಅದ್ಭುತ ದೇವರು ಅವ್ರಿಗೋಸ್ಕರವಾಗಿ ಮಾಡಿದ್ರು. ಅದು ಪಾಸಿಟಿವ್, ಅದು ಪಾಸಿಟಿವ್ ಥಿಂಗ್. ಆದ್ರೆ ಅದೇ ಸಂದರ್ಭದಲ್ಲಿ ಅಷ್ಟೆಲ್ಲ ಅವರಿಗೆ ಮಾಡಿದ್ರು ಗೊಣಗುಡ್ತಿದ್ರು. ಇಟ್ ವಾಸ್ ಎ ಬಿಲೀವರ್ಸ್ ನೇಷನ್, ವಿಶ್ವಾಸಿಗಳ ದೇಶ, ಗೊಣಗುಟ್ಟುವ ದೇಶವಾಗಿ. ದೇವರು ಕಾನಾನ್ ದೇಶಕ್ಕೆ ಕರ್ಕೊಂಡೋಗಿ ಬೇರೆ ಭಾಷೆ ಆಡ್ರಪ್ಪ, ಅದೆಂತ ಬೇರೆ ಭಾಷೆ, ಕೃಪೆ ಭಾಷೆ ಆಡ್ರಪ್ಪ, ಮೊಣಕಾಲೂರೋ ಭಾಷೆ ಆಡ್ರಪ್ಪ, ಅಧೀನತ್ವ ಭಾಷೆ ಆಡ್ರಪ್ಪ, ದೀನತ್ವದ ಭಾಷೆ ಆಡ್ರಪ್ಪ ಅಂತ ಹೇಳ್ಬಿಟ್ಟು ದೇವರು ಈ 10 ಅರ್ಥಗಳು ಇದೆಯಲ್ವಾ, ಅದರಲ್ಲಿ ಕೆಲವು ಹೇಳಿದೆ. ಮತ್ತೆ ಅದನ್ನೇ ನಾನು ಮಾತಾಡ್ಕೊಂಡು ಹೋದ್ರೆ ಇನ್ನೊಂದು 3 ತಾಸು ಆಗ್ಬೋದು. ಅದ ಕಾರಣ ಲೆಟ್ಸ್ ಬಾಯ್ಪಾಠವಯ್ಯ ಕುರಿತು 10 ವಿಷಯಗಳು. ಹಾಗಾದ್ರೆ ನೀವ್ ಅಂದ್ರಲ್ವಾ, ಒಂದ್ ಕ್ವಶನ್ ಸ್ವಲ್ಪ ರಿವೈಂಡ್ ಮಾಡಿದ್ರೆ ನೀವ್ ಅಂದ್ರಿ ತಪ್ಪಾಗಲಾರದು ಅಂತ ಹೇಳ್ಬಿಟ್ಟು, ಅಂದ್ರೆ ದೇವರ ಹೃದಯ. ಹೌದು, ಮೂಲ ಭಾಷೆ ನಾವು ವಾಕ್ಯ ಅಧ್ಯಯನ ಮಾಡೋದ್ರಿಂದ ಕಲಿಯೋದ್ರಿಂದ ದೇವರ ಹೃದಯವನ್ನು ಇನ್ನೂ ಸ್ಪಷ್ಟವಾಗಿ ಗ್ರಹಿಸಲು ಸಾಧ್ಯ. ಹೌದು, ಯಾಕಂದ್ರೆ ಬೈಬಲ್ ನಾವು ಓದೋದು ಅಷ್ಟೇ ಅಲ್ಲ, ಅದನ್ನ ನಾವು ಅರ್ಥ ಮಾಡ್ಕೊಳ್ಳೋದು. ಅದನ್ನ ಅರ್ಥ ಮಾಡ್ಕೋಬೇಕಾದ್ರೆ ಈ ಮೂಲ ಭಾಷೆ ಸ್ವಲ್ಪ ಹೆಲ್ಪ್ ಮಾಡಿ. ಅಂದ್ರೆ ಪರಿಮಿತಿ, ಲಿಮಿಟೆಡ್. ಈಗ ನೋಡಿ, 40-50 ವರ್ಷದಿಂದ ಬೈಬಲ್ ನಾವು ಓದ್ಬೋದು, ಅಥವಾ 10, 20, 30, 40, 50 ವರ್ಷ. ಈಗ ಕಾನಾನ್ ಅರ್ಥ ಎಷ್ಟು ಹತ್ತಿದೆ ಅಂತ ಹೇಳ್ಬಿಟ್ಟು ಜನರಲಿ ಇದೆಲ್ಲ ಓದ್ಲಿಕ್ಕೆ ಬಹಳ ನಾವು ಬೈಬಲ್ ಕಾಲೇಜ್ ಓದ್ಬೇಕಾಗಿಲ್ಲ, ಹೋಗ್ಬೇಕಾಗಿಲ್ಲ. ಯಾಕಂದ್ರೆ ಆ ಬೈಬಲ್ ಕಾಲೇಜ್ ಹೋಗುವಂತ ಭಾಗ್ಯ, ಅವಕಾಶ ಕೆಲವರಿಗೆ ದೇವರು ಕೊಟ್ಟಿದ್ದಾರೆ. ಅದಕ್ಕಾಗಿ ದೇವ್ರ ಸ್ತೋತ್ರವಾಗಲಿ. ಎಲ್ರಿಗೂ ಆ ಅವಕಾಶ ಇಲ್ಲ. ಆದ ಕಾರಣ ನನ್ನಂತ ಲೇ ಪರ್ಸನ್, ಸಾಮಾನ್ಯ ಜನರು ಒಂದೇ ದಿನ ಸಾಕ್ರಯ್ಯ ಇದು ಆಲ್ಫಾಬೆಟ್ಸ್ ಕಲ್ತ್ಕೊಳ್ಲಿಕ್ಕೆ ಒಂದೇ ದಿವಸ ಸಾಕು. 2 ಭಾಷೆ
ಮಧ್ಯಾಹ್ನ ನೀವು 22 ಲೆಟರ್ಸ್ ಹೀಬ್ರೂ ಕಲ್ತ್ಕೊಳ್ತೀರಾ, ಅದೇ ರೀತಿಯಾಗಿ ಬೈ ಈವ್ನಿಂಗ್ ಗ್ರೀಕ್. ಅಯ್ಯೋ, ನೀವು ಇದನ್ನ ಯಾಕೆ ಈಗ ಸುಲಭವಾಗಿ ಒಂದೇ ದಿನದಲ್ಲಿ ಕಲಿಯುವಂತ ಒಂದು ರೀತಿಯನ್ನ ನಮ್ಮ ದೃಶ್ಯ ಮಾಧ್ಯಮದ ಮೂಲಕ ಯಾಕೆ ಯೂಟ್ಯೂಬ್ ನಲ್ಲಿ ನೀವು ಕಲಿಸುವಂತ ಪ್ರಯತ್ನ ಮಾಡಿದ್ರೆ ಚೆನ್ನಾಗಿತ್ತು ಅನ್ಸುತ್ತೆ? ಹೌದು, ನಾನು ಟಿವಿ ಮೂಲಕವಾಗಿ ಇದನ್ನೆಲ್ಲ ಟೀಚ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಟಿವಿ ಡೈರೆಕ್ಟರು ನ್ಯೂ ಹೋಪ್ ಟಿವಿ ಅವ್ರಿಗೆಲ್ಲ ಮಾತಾಡಿದೆ ನಾನು. ಆ ರೀತಿಯಾಗಿ ಮಾಡ್ಬೋದು. ಕೆಲವು ಸಾರಿ ಟಿವಿಯಲ್ಲಿ ಒಂದು ಲಿಮಿಟೇಷನ್ ಏನಂತ ಹೇಳಿದ್ರೆ ಮತ್ತೆ ರಿಪಿಟೇಷನ್ ಸಿಗಲ್ಲ, ಅದು ಒಂದು. ಇನ್ನೊಂದು ಪ್ರೋಗ್ರಾಮು 8 ಗಂಟೆಯಿಂದ 8:30 ಅಂತಿದ್ರೆ ಆ ಟೈಮ್ ನಲ್ಲಿನೇ ರೆಡಿ ಆಗ್ತಿರ್ತಾರೆ, ಸ್ಕೂಲ್ಗೆ ಹೋಗ್ತಾ ಇರ್ತಾರೆ, ಬ್ರೇಕ್ಫಾಸ್ಟ್ ಅದೆಲ್ಲ ಇರ್ತದೆ. ಅದಕ್ಕೆ ಇದನ್ನೆಲ್ಲ ವಾಟ್ಸ್ಆಪ್ ನಲ್ಲಿ ಹಾಕ್ಬಿಟ್ರೆ ಅಥವಾ ಯೂಟ್ಯೂಬ್ ನಲ್ಲಿ ಯೂಸ್ ಮಾಡ್ಬೋದು, ಮರಳಿ ನೋಡಿ. ಅದೇ ಬೆಟರ್. ಬಹಳ ವರ್ಷಗಳ ಹಿಂದೆ ಒಬ್ಬ ಪ್ರಸಿದ್ಧ ಪಿಯಾನಿಸ್ಟ್, ಅವನಿಗೆ 2 ಕಣ್ಣುಗಳಿಲ್ಲ, ಅವನ ಒಂದು ಕನ್ಸರ್ಟ್ ವ್ಯವಸ್ಥೆ ಮಾಡಿರ್ತಾರೆ, ಅವನ ಸಂಗೀತ ಕಚೇರಿ. ಸಾಕಷ್ಟು ಗಣ್ಯ ವ್ಯಕ್ತಿಗಳು, ಸಾಕಷ್ಟು ಜನ, ಮತ್ತೆ ಮ್ಯೂಸಿಕ್ ನಲ್ಲಿ ಸಂಗೀತದ ಅಭಿರುಚಿ ಇರುವಂತ ಸಾಕಷ್ಟು ಜನ ಕಿಕ್ಕಿರ್ದು ಅವನ ವಾದನವನ್ನ ಕೇಳಿಸ್ಕೊಳ್ಳಿಕ್ಕೆ ಸೇರಿರ್ತಾರೆ. ದೊಡ್ಡ ಟಿಕೆಟ್ ಪ್ರೋಗ್ರಾಮ್. ಒಂದು ನಿಗದಿತ ಸಮಯಕ್ಕೆ ಕಾರ್ಯಕ್ರಮ ಆರಂಭವಾಗಿ ಮುಕ್ತಾಯ ಎಲ್ಲ ಮುಗಿದ್ಮೇಲೆ ಒಬ್ಬ ಯವನಸ್ಥ ಬಹಳ ಕುತೂಹಲದಿಂದ ಆ ಪಿಯಾನೋ ವಾದಕನನ್ನ ಸಂಧಿಸಿ ಅವನಿಗೆ ಒಂದು ಪ್ರಶ್ನೆ ಹಾಕ್ತಾನಂತೆ. ನಾನು ನಿನ್ನ ಹಾಗೆ ಇಷ್ಟು ನುರಿತ ವಿಧದಲ್ಲಿ ಪಿಯಾನೋ ವಾದಕನಾಗ್ಬೇಕಾದ್ರೆ ನಾನೇನ್ ಮಾಡ್ಬೇಕು? ಅದಕ್ಕೆ ಆ ಪಿಯಾನೋ ವಾದಕ ಕೂಡ್ಲೆ ಒಂದು ಉತ್ತರ ಕೊಡ್ತಾನೆ. 40 ವರ್ಷ ಪ್ರತಿದಿನ ತಪ್ಪದೆ 8 ತಾಸು ಪಿಯಾನೋನ ಅಭ್ಯಾಸ ಮಾಡು. ಹೇಳಿದ್ರಯ್ಯ, ಪ್ರತಿದಿನ ತಪ್ಪದೆ ಒಂದ್ 30 ವರ್ಷದಿಂದ ದಿನಕ್ಕೆ ಕಡಿಮೆ ಅಂದ್ರೆ 10 ತಾಸು ವಾಕ್ಯ ಅಧ್ಯಯನ ಮಾಡ್ತೇನೆ ಎಂಬುದಾಗಿ ಬಹಳ ಅದ್ಭುತವಾದ ಸಂಗತಿಯನ್ನ ಕೇಳಿಸ್ಕೊಂಡ್ವಿ. ಅದರಲ್ಲಿ 3 ಅಂಶಗಳನ್ನ ವಿವರಿಸಿದ್ದು ಬಹಳ ಸೊಗಸಿತ್ತಯ್ಯ. ಗ್ರಹಿಕೆ, ಬೋಧನೆ, ಅನ್ವಯ.